ಕರಾವಳಿ ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರ ಸಾಮರಸ್ಯದ ನಾಡು, ಧರ್ಮದ ಬೀಡು. ಅಲ್ಲೊಂದು ಇಲ್ಲೊಂದು ಕಡೆ ನಡೆಯುವ ಕೋಮು ಹಿಂಸಾಚಾರವೇ ಮಾಧ್ಯಮಗಳಲ್ಲಿ ಕೆಲವೊಮ್ಮೆ ವೈಭವೀಕರಣಗೊಳ್ಳುವುದುಂಟು. ಆದರೆ ಇಂದಿಗೂ ಕರಾವಳಿಯಲ್ಲಿ ಸಾಮರಸ್ಯ ಹಾಲು ಜೇನಿನಂತೆ ಸಮ್ಮಿಳಿತವಾಗಿದೆ. ನಾವಿವತ್ತು ಹೇಳ್ತಾ ಇರೋ ಸ್ಟೋರಿ ಹಿಂದೂ ಮುಸ್ಲಿಮರ ಸಹಬಾಳ್ವೆ ಸ್ಟೋರಿ. ಹಿಂದೂಗಳೇ ನಿರ್ಮಿಸಿದ ದರ್ಗಾದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಆಚರಿಸುವ ಉರೂಸಿನ ಸಂಭ್ರಮದ ಕಥೆ ಕೇಳಿ. ಹೀಗೆ ವಿಶಾಲವಾದ ಅರಬ್ಬಿ ಸಮುದ್ರದ ತಟದಲ್ಲಿ ತೆಂಗಿನ ತೋಟದ ಮಧ್ಯೆ ಕಾಣ್ತಾ ಇರುವುದು ಮುಸ್ಲಿಂ ಬಾಂಧವರ ಪವಿತ್ರ ಸೈಯದ್ ಅರಬ್ಬಿ ವಲಿಯುಲ್ಲಾ ದರ್ಗಾ. ಇದು ಇರೋದು ಉಡುಪಿಯ ಕಾಪು ಸಮೀಪದ ಕೈಪುಂಚಲ್ ಎಂಬಲ್ಲಿ. ಇದರಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು. ವಿಷಯ ಇರುವುದು ಇಲ್ಲ. ದರ್ಗಾ ಅಂದ ಮೇಲೆ ಮುಸ್ಲಿಂ ಸಮುದಾಯದವರು ಕಟ್ಟಿಸಿರ್ಬೋದು, ಅವರೇ ನೋಡಿಕೊಳ್ತಾರೆ ಅಂತ ನೀವು ಅನ್ಕೋಬಹುದು. ನೀವು ಹಾಗನ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇದನ್ನ ನಿರ್ಮಿಸಿದ್ದು ಹಿಂದೂ ಸಮುದಾಯದವರು. ಪ್ರತಿದಿನ ದರ್ಗಾವನ್ನ ಗುಡಿಸಿ ಒರೆಸಿ ಸ್ವಚ್ಛತೆಯನ್ನ ಕಾಪಾಡಿ ದೀಪ ಬೆಳಗುವುದು ಕೂಡ ಪಕ್ಕದ ಮನೆಯ ಹಿಂದೂ ಸಮುದಾಯಕ್ಕೆ ಸೇರಿದವರೇ. ಇಷ್ಟೇ ಅಲ್ಲ, ಈ ದರ್ಗಾ ಇರುವುದು ಹಿಂದೂ ಸಮುದಾಯಕ್ಕೆ ಸೇರಿದವರ ಸ್ಥಳದಲ್ಲೇ. Allahu 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 Allah Allahu 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 Allah ఒక ನಮ್ಮ ಮತ್ಸ್ಯ ಸಂಪತ್ತು ಪೋಂಡಂಡಿದೆ. ಆ ಟೈಮ್ ಮೂಲ ಮತ್ತೆ ಕೈ ಮುಗಿದು ಬೋದೆ ಎಡ್ಡೆ ಮತ್ಸ್ಯ ಸಂಪತ್ತು ತೆಗೆದು ಅಂಚೆನೆ ಮೊಗಲ ಉರುಸು ವರ್ಷ ಜಾತಿ ಭೇದ ಮಾತೆಲ್ಲ ಬರ್ತದೆ. ನೆಟ್ಟು ಕೈ ಮುಗಿದು ಕಾಣಿಕೆ ಕೊರ್ದು ಹಿಂದುಲು ಮಾತ್ರ ಕೆಲವು ಜಾತಿ ಉಂಡತಿ ಇನ್ನಿಲ್ಲ. ಇಲ್ಲಿ ಬರ್ತದ ಮೂಲ ಮಾತ ಬರ್ತದೆ. ಅರಕ್ಕೆ ಪಾಡ್ದು ಪ್ರಸಾದ ಕೊನಪೇರು ಬೊಕ್ಕ ಏನೇ ಎತ್ತನಲ್ಲ ಆಗಲೇ ಪ್ರಸಾದ ಕೊರ್ಪೇರು ಆಗಲಿಲ್ಲ ಕೊನದು ನೋಲ್ಪೇರು. ಅಂಚೆನೆ ಒಂದು ಮತ್ಸ್ಯ ಸಂಪತ್ತಲ್ಲ ದಲ್ ತೊಂದರೆ ಎಂಗ್ಲ ನೆಟನೆ ತೂತಿನದೆ ದುಂಬುಲ ಅವನೆತ್ತ ಬಾರಿ ಒಂಜಿ ಕಾಲೇ ಕಾರ್ಮಿಕ ಎತ್ತು ದುಂಬು ಎಂಗ್ಲಿ ಹುಟ್ಟು ಜತೆ ಪಪ್ಪಲಮ್ಮಲ ಪಂಪಿನ ಮತಕ್ಕೆ ನೆಟ್ಟದಾಗಿ ಪಂಪಿನಕ್ಕೆ ಅಂಚೆ ಮಾತೆರ್ಲ ಬರ್ತದೆ ಭಾಗಿ ಅದಿಲ್ಲ ಈ ತೊರ್ತಲ. ಈ ದರ್ಗಾ ನಿರ್ಮಿಸಿದ ಕುರಿತು ಒಂದು ಇತಿಹಾಸವೇ ಇದೆ. ಸುಮಾರು 150 ವರ್ಷಕ್ಕೂ ಹಿಂದೆ, ಅಂದ್ರೆ ವಿಶ್ವ ಪ್ರಸಿದ್ಧ ಕಾಪು ಲೈಟ್ ಹೌಸ್ ನಿರ್ಮಾಣಕ್ಕೂ ಮೊದಲು ಸಮುದ್ರದ ಪಕ್ಕ ಮೀನುಗಾರರಿಗೆ ಮೃತದೇಹವೊಂದು ಸಿಕ್ಕಿತು. ಅದು ಮುಸ್ಲಿಂ ವ್ಯಕ್ತಿಯ ಮೃತದೇಹ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಹೀಗಾಗಿ ನಂತರ ಅದನ್ನ ಸಮುದ್ರದ ದಡದಲ್ಲಿ ಸುಗಂಧ ದ್ರವ್ಯ ಹಾಕಿ ಹೂಳ್ತಾರೆ. ಆದ್ರೆ ಮರುದಿನ ಮತ್ತೆ ಅದೇ ಮೃತದೇಹ ಬಂದು ಸ್ಥಳೀಯ ಮೀನುಗಾರರ ತೆಂಗಿನ ತೋಟದಲ್ಲಿ ಸಿಕ್ಕಾಗ ಇದು ಪವಾಡ ಪುರುಷರ ಮೃತದೇಹ ಆಗಿರಬಹುದು ಅಂತ ನಂತರ ತಮ್ಮದೇ ತೆಂಗಿನ ತೋಟದ ಮಧ್ಯೆ ಸಮಾಧಿಯನ್ನ ಮಾಡಿ ದರ್ಗಾ ನಿರ್ಮಿಸ್ತಾರೆ. ದರ್ಗಾ ನಿರ್ಮಿಸಿ ಬಳಿಕ ಮೀನುಗಾರರಿಗೂ ತಮ್ಮ ವೃತ್ತಿ ಒಳ್ಳೆಯದಾಗುತ್ತೆ. ಹೀಗಾಗಿ ಹಿಂದೂಗಳೇ ನಿರ್ವಹಣೆಯನ್ನ ಮಾಡ್ತಾರೆ. ವರ್ಷದಲ್ಲಿ ಒಮ್ಮೆ ಈ ದರ್ಗಾದಲ್ಲಿ ಉರುಸ್ ನಡೆಯುತ್ತದೆ. 10,000ಕ್ಕೂ ಹೆಚ್ಚು ಜನ ಭಕ್ತರು ಸೇರ್ತಾರೆ. ಅದರಲ್ಲಿ ಹಿಂದೂ ಸಮುದಾಯದವರೇ ಹೆಚ್ಚು ಭಾಗವಹಿಸ್ತಾರೆ ಎನ್ನುವುದೇ ವಿಶೇಷ. ಮೊಗವೀರ ಬಂಧುಗಳಲ್ಲಿ ಚೆನ್ನಪ್ಪ ಸಾವುಕಾರ್, ಕಾಂತಪ್ಪ ಸಾವುಕಾರರು ಈ ದರ್ಗಾವನ್ನು ನಿರ್ಮಾಣ ಮಾಡಲಿಕ್ಕೆ ಕಲ್ಲಿನ ವ್ಯವಸ್ಥೆ ಮಾಡ್ತಾರೆ. ಹಾಗೂ ಇಲ್ಲಿ ನಿರಂತರವಾಗಿ ಪ್ರತಿದಿನ ದೀಪ ಆಗಲಿಕ್ಕೆ ಕರಿದಂಡೆಲ್ಲರೂ ಆರಂಭಿಸ್ತಾರೆ. ಅದೇ ಪ್ರತಿ ಇಂದಿ ತನಕ ಮುಂದುವರಿದಿದೆ. ಮೊಗವೀರ ಬಂಧುಗಳೇ ಇಲ್ಲಿ ರಾತ್ರಿಗೆ ದೀಪವನ್ನು ಹಾಕ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಅಂದರೆ ನಮ್ಮಲ್ಲಿ ಇದು ಯಾಕೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಲ್ಲಿ ಹಿಂದೂಗಳು ಹಾಗೂ ನಾವು ಮುಸ್ಲಿಮರು ಯಾವ ರೀತಿಯಲ್ಲಿ ಸಾಮರಸ್ಯದಲ್ಲಿ ಇದ್ದೇ ಎಂಬುದನ್ನು ಇದು ಪ್ರತಿನಿಧಿಸಿದೆ. ಇದೇ ರೀತಿಯಲ್ಲಿ ಇದು ಮುಂದುವರಿಯಲಿ ಎಂಬುದಾಗಿ ನಮ್ಮ ಹಾರೈಕೆ. ದೇವರ ಅನುಗ್ರಹ ಇರಲಿ. ಈ ಊರಿಗೆ ಒಳ್ಳೆಯರಿಂದ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಇನ್ನು ನಡೆದ ಉರುಸ್ನಲ್ಲಿ ಕೋವಿಡ್ ಕಾರಣದಿಂದ ಸಾಂಕೇತಿಕವಾಗಿ ನಡೆಯಿತು. ಇದರಲ್ಲೂ ಹಿಂದೂ ಸಮುದಾಯದವರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು. ಈ ದರ್ಗಾದ ಬಗ್ಗೆ ಹಿಂದೂಗಳಿಗೆ ಅಪಾರ ಭಕ್ತಿ ಗೌರವ ಇದೆ. ಇವತ್ತಿಗೂ ಸ್ಥಳೀಯ ಮೀನುಗಾರರು ದರ್ಗಾಕ್ಕೆ ನಮಿಸಿ ಮೀನುಗಾರಿಕೆಗೆ ತೆರಳುತ್ತಾರೆ. ಇಲ್ಲಿನ ಹಿಂದೂ ಮುಸ್ಲಿಮರ ಸಾಮರಸ್ಯ ಸ್ವಾತಂತ್ರ್ಯ ಪೂರ್ವದಿಂದ ಮುಂದುವರೆದಿದ್ದು
ಅನವರತ ಹೀಗೆಯೇ ಸಾಗಲಿ ಅನ್ನೋದು ನಮ್ಮ ಕುಡ್ಲ ವಾಹಿನಿಯ ಆಶ್ರಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.